ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅರಮನೆ ನಗರದ ಮೈಸೂರು ಮಹಾದೇವ ಸ್ವಾಮಿ. ವಿಡಿಯೋ ನೋಡುವವರು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಮ ಚಾನಲ್ ಮೇಲೆ ಇರಲಿ ಸ್ನೇಹಿತರೆ. ನೈಮಿಷಾರಣ್ಯದ ಬಿದಿರು ಬುತ್ತಿಯ ಬಿದಿರು ತೋಪಿನ ಬಿದಿರು ಸೋಗೊಳಗ ಉತ್ಕೊಂಡಿದ್ದಂತೆ ಶಿವ ಈ ಪರಮಾತ್ಮನ ಎದುರುಕೊಂಡು ಕೈಲಾಸವಾಸನಾದ ಪರಶಿವ. ನಾವು ನೀವು ಯಾವ ಲೆಕ್ಕ? ಬಿದಿರು ಸೋಗಿನ ಬಿದಿರು ಬುತ್ತಿ ಒಳಗೆ ಉತ್ಕೊಂಡು ಕೂತವನೇ ಒಂದು ದಿವಸ ಪರಮೇಶ್ವರ. ಈ ಕಬ್ಬನ್ ಸೋಗ್ತಾರ ಇರುತ್ತಲ್ಲ, ಅದ್ರೊಳಗಡೆ ಸಣ್ಣ ಸಣ್ಣ ಹುಳಗಳಿರ್ತವೆ. ಆ ಹುಳಗಳ ಜೊತೆಯಲ್ಲಿ ತಾನು ಸೇರ್ಕೊಂಡಿದ್ದಂತೆ. ಎಲ್ಲಿ ಹೋದ್ರು ಬಿಡಲ್ಲ ಇವನು. ಹೀಗಿರ್ಬೇಕಾದ್ರೆ ಮಹಾನುಭಾವನಾಗಿರ್ತಕ್ಕಂಥ ಪರಶಿವನು ಒಂದು ರಾತ್ರಿ ಕಳಿತಲ್ಲ, ಬೆಳಗಿನ ಜಾವ ಆಯ್ತಲ್ಲ, ಕೈಲಾಸಕ್ಕೆ ದಿಗ್ಗನ ಪ್ರತ್ಯಕ್ಷನಾದ. ಏನೆಯ ಸರೇಶ್ವರ, ನಿನ್ನ ರಾಶಿಗೆ ಬರ್ತೀನಿ ಎಂದೇ ಬರಲೇ ಇಲ್ಲ. ಪರಮೇಶ್ವರ, ನಿನ್ನ ರಾಶಿಗೆ ನಾನು ಬಂದು ಹೋಗಾಯ್ತಲ್ಲ, ತಗಳಪ್ಪ, ನಾ ಕೈಲಾಸದಲ್ಲಿ ಇರಲಿಲ್ಲ, ನೀನು ಯಾವಾಗ ಬಂದಿದ್ದೆಯ? ಪರಮೇಶ್ವರ, ನೀನು ಕೈಲಾಸದಲ್ಲಿ ಇರಲಿಲ್ಲ, ನನಗೆ ಎದುರುಕೊಂಡು ಕೈಲಾಸ ಬಿಟ್ಟು ಓಡೋಗಿದ್ದಲ್ಲ ಒಂದು ದಿವಸ, ಅದೇ ನಾನು ಕೊಟ್ಟ ಕಷ್ಟ. ಭೂಲೋಕದಲ್ಲಿ ಇದೇ ಶಕ್ತಿ ಸಾಕು. ಕೈಲಾಸವಾಸನವನಾದ ಪರಶಿವನನ್ನೇ ಒಂದು ದಿವಸ ಕೈಲಾಸ ಬಿಟ್ಟು ಓಡಿಸ್ತವನು ಅಂತ ನನಗಿಷ್ಟೇ ಸಾಕು. ತಾಯಿ ಶಿವಶಂಕರ, ತಾಯಿ ಗಂಗಾಧರ ಅಂತ ಕೈಲಾಸದ ಗಣಗಳೆಲ್ಲ ಬೆಚ್ಚಿ ಬೆರಗಾಗೋದು ನಿಜ ನಿಜ. ಒಂದು ದಿವಸ ಕೈಲಾಸನೇ ಬಿಟ್ಟು ಓಡಿಸೋದ್ನಲ್ಲ ಈ ಪರಮಾತ್ಮ, ಇವನು ಶಕ್ತಿ ಅಂತ ಆದ್ದಪ್ಪ. ಆಗ ಕೈಲಾಸದಲ್ಲಿ ಸಾರಾಂಬ ವಿತ್ರಾಂಬ ಎಂಬತಕ್ಕಂಥ ಇಬ್ಬರು ಗಣಗಳು. ಆ ಇಬ್ಬರು ಗಣಗಳು ಕೇಳ್ತಾರೆ, ಪರಮೇಶ್ವರನೇ, ನಿನ್ನನೇ ಒಂದು ದಿವಸ ಕೈಲಾಸ ಬಿಟ್ಟು ಓಡಿಸೋದ್ನಲ್ಲ, ಪರಮಾತ್ಮನ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೋಬೇಕು. ಓಹೋ, ಒಳ್ಳೆ ಪ್ರಶ್ನೆ ಕೇಳಿದೆ. ಅವನ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಅವನ ತಿರುಳಿಗೆ ಬದಲಾಗಿ ಬೆಲೆಬಾಳತಕ್ಕಂಥ ಮುತ್ತುರತ್ನವಂತಿರುವ ವೈಡೂರ್ಯಗಳನ್ನು ಕುಂಬಳಕಾಯಿನೊಳಗಡೆ ತುಂಬಿ ತೊಟ್ಟನ್ನಾಗಿ ಮುಚ್ಚಿದ್ದಾರೆ. ನೋಡಿದವ್ರ ಕಣ್ಣಿಗೆ ಅದು ಬರೀ ಕುಂಬಳಕಾಯಿ. ತಲತಲಾಂತರ ಇದನ್ನ ತಗೊಂಡೋಗಿ ಹೆಂಡತಿ ಮಕ್ಕಳಿಗೆಲ್ಲ ಹೊಟ್ಟೆ ಉರಿಸೋದಕ್ಕಿಂತ ಇದನ್ನ ಯಾರಿಗಾದ್ರೂ ಮಾರ್ಬಿಟ್ರೆ ಒಂದು ಕಾಸ್ತಲ್ಲಿ ಮಕ್ಕಳಿಗೆ ಒಂದಿಷ್ಟು ಅವಲಕ್ಕಿನಾದ್ರೂ ನೆನೆ ಹಾಕಿ ತಿನ್ನಿಸ್ಬೋದಲ್ಲ ಅಂತ ಏನಂತ ದೃಷ್ಟ ಕುಂಬಳಕಾಯಿನ ಮಾರಾಟ ಮಾಡ್ಬಿಡ್ತಾವ. ಯಾರು ಕೊಂಡ್ಕೊಳ್ರಪ್ಪ, ರಾಜನ ಮನೆ ಕುಂಬಳ ಯಾರು ಕೊಂಡುಕೊಳ್ಳಿ, ರುಚಿಯಾದ ಕುಂಬಳ ಸಕ್ಕರೆ ಕುಂಬಳ ಯಾರು ಕೊಂಡುಕೊಳ್ಳಿ ಅಂತ ಬೀದಿ ಒಳಗಡೆ ಕೇಳ್ಕೊಂಡ್ ಬರ್ತಿದ್ರೆ ನುಂಗಪ್ಪ ಶೆಟ್ರು ಅಂತ ಒಬ್ಬ ಶೆಟ್ರು, ಕೊಡಕ್ ನುಂಗಪ್ಪ ಶೆಟ್ರು ಅಂತ ಬರೀ ನುಂಗಪ್ಪ ಶೆಟ್ರು
ಅವನ ಹೆಂಡತಿ ಹೆಸರು ಎಂಕುಬಾಯಿ ಅಂತ. ಎಂಟು ಬಾಯಲ್ಲಿ ಎಂಕುಬಾಯಿ. ಎಲ್ಲಿ ಕರ್ಕೊಂಡ್ಬಂದ್ರೆ ಅವನ್ನ ಚಾಮರಾಜನಗರ ಸೈಡ್ ನಾವು. ಆ ಎಂಕುಬಾಯಿ ಗಂಡನ ಹಿಡ್ಕೊಂಡ್ಬಿಟ್ಟಾಳೆ ಏಮಂಡೆ. ಒಂದು ಕುಂಬಳಕಾಯಿನ ಒಬ್ಬಳೇ ತಿನ್ಬೇಕು ಅಂತ ಆಸೆ ಪೈದ್ರಿ. ನನ್ ಕುಂಬಳಕಾಯಿ ಕಾಣೆ ಬಾಲೆ ನೋಡೋ ಅಂತ ಬಂದು ಹೆಂಗೆ ಎತ್ಕೊಳ್ಳೋದು ಬಾಟ್ಲ. ಕುಂಬಳಕಾಯಿ ಕಾಣೆ ಬಾಲೆ. ಅಯ್ಯಯ್ಯ ಆಯ್ತು ಸುಮ್ಮನೆ. ಕುಂಬಳಕಾಯಿ ತಿನ್ನೋ ವಿಶೇಷನಾ? ನಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? 8 ವರ್ಷದಲ್ಲಿ ದೇವರು ನಮ್ಗೊಂದು ಮಗನಾದ್ರು ಕೊಟ್ಟಿದ್ದಾನೆ. ತೀರ್ಸ್ಬಿಟ್ಟಿಲ್ಲ ಅದಕ್ಕೆ ಈಗ ನಾನು ಒಳ್ಳು ಆಯ್ತಾ ಸುಂಕುತ್ಕ ಅದು ಬೇರೆ ಕೇಳ. ಬಸ್ರಿ ಮತ್ತೆ ಬಟ್ಟೆ ನೋಡಿದ್ರು ಗೊತ್ತಾಗಲ್ವಾ? ಪೌಲ್ಗಮ್ಮಿ 3 ಮುಕ್ಕಾಲು. ಈಗ ಬಾಸ್ಕೊಂಡು ಏನ್ ತಿಂತೀವೋ ಹಂಗೆ ಹುಡ್ತಾವಂತೆ ಮಕ್ಕಳು. ಈ ಕುಂಬಳಕಾಯಿ ಬಾಸ್ಕೊಂಡಿದ್ದಾನೆ ಹುಟ್ಟ ಮಕ್ಕಳು ಕುಂಬಳಕಾಯಿಗಳು ಹುಡ್ತಾವಂತೆ. ಮುಳ್ಳ ಹುಡ್ತಾವ್ ನಿಂತ ಅದ್ರ ಕಣಗ. ಇದಕ್ಕೆ ಬಸ್ರಿ ಬಾವುಕ ಗಂಡನ ಮನೆ ಸೀಮಂತ ಮಾಡ್ಬಿಟ್ಟು ಹೆಣ್ಮಕ್ಳನ್ನ ಕರ್ಕೊಬಾರ್ದು. ಅದಕ್ಕೋಸ್ಕರವಾಗಿ ನಾಚ್ಕೋತಾಳೆ, ಸಂಕೋಚ ಪಡ್ಕೋತಾಳೆ, ಏನ್ ಬೇಕು ಮಾಡಿಸ್ಕೊಂಡು ನೇತಾಕ್ಲಿ ಅಂತ. ನೇತಾಕ್ಬಿಟ್ಟು ಒಳ್ಳೆ ಬಾಂಡ್ ಬಂದ್ಬಿಡ್ತಾರೆ. ತಾಯಿದ್ರ ಪ್ರೀತಿ ಮಗಳೇ ಕರ್ಕೊಂಬಂದಿರೋದು ಉಂಟಂತ 10 ರೂಪಾಯಿ ಬಡ್ಡಿಗೆ ಸಾಲೆ ಬಿಡು ಗಂಡೆ ಕಮ್ಬಿಟ್ಟು ತೀರಿಸ್ತಾರೆ. ನೀವು ಮುಂದ್ಕೈಟ್ ತಿರ್ಕೊಂಡು ಸುಮ್ ಕೂದ್ರಾಕೊಂಡ ಹೋಗ್ಬೇಕು. ನೀನು ನಿಂಗೆ ಅದೇನ್ ಬೇಕು ಕೇಳು. ಕೊಬ್ಬರಿ ಮಿಠಾಯಿ ತಿಂದೆಯಾ, ಜಾಮೂನು, ಮೈಸೂರು ಪಾಕು ಮತ್ತದೇನ್ ಬೇಕು ಕೇಳಮೆ. ನಿಮ್ಮವ್ವ ತಿನ್ಕೊಳ್ಳ ಹೋಗು. ಹುಣ್ಸಾಣ್ ತಿನ್ನಕ್ಕೆ ಬಂದು ಇಲ್ಲಿಗ ಆ ಕೂಸಾಗ 2 ಗುಂಡು 3 ಗುಂಡು ಖಾಲಿ ಮಾಡಾಕ್ ಬಿಡ್ತಾರೆ. ಅದಕ್ಕೆ ಕೆಲವು ಐಕೊಂಡು ನೋಡಿ ಒಳ್ಳೆ ಹುಣ್ಸಾ ಗುಂಡು ಕಾಂಡಾಗೆ ಹುಟ್ಟಿರ್ತಾರೆ. ಈ ಹುಣ್ಸಾಣು ತಿನ್ನ ಪದಾರ್ಥ ತಿನ್ಲಿ ಬಿಡಿ, ಕೆಲವರು ತಿನ್ನಬಾರದ ಪದಾರ್ಥ ಮಾಡಿದ 1 ರೂಪಾಯಿನಾದ್ರೂ ಭಗವಂತ ಉಳಿಸೋದಕ್ಕೆ ಬಿಟ್ಟ. ಕುಂಬಳಕಾಯಿ ತಮ್ಮ ಮುತ್ತುರತ್ತಗಳು ತುಂಬಿಕೊಟ್ಟಿರೋ ದರಿದ್ರೆ ಇಂಗಿಲ್ವಾ? ಅಥವಾ ನಾನು ಕೊಟ್ಟ ಕುಂಬಳಕಾಯಿ ಮನೆಗೆ ತಕೊಂಡೇ ಹೋಗಿಲ್ವಾ? ಏನಿದು ನೇರವಾಗಿ ಕರೆದು ನಾಳೆ ಕೇಳ್ಬಿಡ್ಬೇಕಲ್ಲ ಇವನ್ನ. ಯಾರಲ್ಲಿ ನಿನ್ನೆ ಕರ್ಕೊಂಡ್ಬಂದಿರಲ್ಲ ವೇದ ಶರ್ಮ ಪಂಡಿತೋತ್ತಮರು ತುರ್ತಾಗಿ ಇವತ್ತು ಬರಮಾಡಿ. ಏನ್ರಿ ಅವ್ರ ಯೋಗ ರೇ ಪಂಡಿತ್ರೆ? ನೆನ್ನೆನೂ ಪ್ರಭುಗಳು ನಿಮ್ಮನ್ನೇ ಬರಮಾಡಿದ್ರು, ಇವತ್ತೂ ನಿಮ್ಮನ್ನೇ ಬರಮಾಡ್ತಾವ್ರೆ. ಬನ್ನಿ ಬನ್ನಿ. ಮಹಾರಾಜ ಕಣ್ಣು ಕಾಣದೇ ಇಲ್ಲ ನಾವು. ಎದುರು ನಿಂತ್ಕೋ ಕಾಣ್ತಿದೆ. ಬನ್ರಿ ಇವತ್ತು ನನ್ನನ್ನೇ ಕರಿತಾ ಇದ್ದಾರ. ಹೌದು ಕಣ್ರೆ, ನಿಮ್ ಯೋಗ ನೋಡ್ರಿ ಹೆಂಗಿದೆ. ಬನ್ನಿ ಬನ್ನಿ. ನಿನ್ನೆ ಕರೆದುಬಿಟ್ಟು ಮಹಾರಾಜ ಒಂದು ಕುಂಬಳಕಾಯಿ ಕೊಟ್ಟಿದ್ದ. ಇವತ್ತು ಸೋರೆಕಾಯಿ ಕೊಡ್ತಾನೆ, ಹೀರೆಕಾಯಿ ಕೊಡ್ತಾನೆ, ಯಾರು ಗೊತ್ತು. ಅದನ್ನೇ ತಕೊಂಡು ಬಂದು ಮಕ್ಕಳಿಗೆ ಅದನ್ನೇ ಸಪ್ಪೆ ಒಪ್ಪೆ ಬೇಯಿಸಾಕೋ ಸರಿ ಅಂತ ಆ ಅರಮನೆ ಕಡೆ ಬರ್ತಿರ್ಬೇಕಾದ್ರೆ ವಿಕ್ರಮ ಹತ್ರ ಕಳೆದ. ಸ್ವಾಮಿ ಹತ್ರ ಬನ್ನಿ ಬನ್ನಿ ಬನ್ನಿ. ನಿನ್ನೆ ದಿವಸ ನಾನು ಕುಂಬಳಕಾಯಿ ಕೊಟ್ಟಿದ್ದಲ್ಲ, ರುಚಿಯಾಗಿತ್ತು. ಅದನ್ನು ತಿಂದಿದ್ರೆ ತಾನೇ ಮಹಾರಾಜ ರುಚಿ ಗೊತ್ತಾಗೋಕೆ ಅಂದ್ಕೊಂಡೆ ನಾನು. ನೀವಿನ್ನೂ ಆ ಕುಂಬಳಕಾಯಿನ ಕತ್ತರಿಸಿಲ್ಲ ಅಂತ ಅಂದ್ಕೊಂಡೆ. ಕತ್ತರಿಸಿದ್ರು ಗೊತ್ತಾಗ್ತಿತ್ತು. ಅದನ್ನ ಮನೆಗೆ ತಕೊಂಡು ಹೋಗಿದ್ರು ತಾನೇ ಮಹಾರಾಜ ಕುಂಬಳಕಾಯಿನ ಕತ್ತರಿಸೋದಕ್ಕೆ. ಏನಂದ್ರೆ ಸ್ವಾಮಿ ಶನಿದೇವ ಭೂಲೋಕದ ಒಡೆಯ ಸ್ವಾಮಿ ಶನಿದೇವ. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದವರಿಗೆ ದೇವರು ಆಯುಷು ಮತ್ತು ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ಇರಲಿ ಸ್ನೇಹಿತರೆ. ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.